ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ವಿದ್ಯುತ್ ಮಂಡಲ, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಸರಣಿ ಜೋಡಣೆ, ಸೀರೀಸ್ ಕನೆಕ್ಷನ್, ಸಮಾಂತರ ಜೋಡಣೆ, ಪ್ಯಾರಲಲ್ ಕನೆಕ್ಷನ್ ಇವುಗಳ ಬಗ್ಗೆ ಅಭ್ಯಾಸ ಮಾಡೋಣ. ನಂತರ ಈ ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಬಿಡಿಸೋಣ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಗೆ ಇರುವಂತಹ ಒಂದು ಪಾತ್. ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಗೆ ಇರುವಂತಹ ಒಂದು ಪಾತೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಪ್ರವಹಿಸುವಿಕೆಗೆ ಇರುವಂತಹ ಒಂದು ದಾರಿ, ಅದನ್ನೇ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಅಥವಾ ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವಿದ್ಯುತ್ ಪ್ರವಾಹ ಅಂದ್ರೆ ಕಂಡಕ್ಟರ್ ನಲ್ಲಿನ ಎಲೆಕ್ಟ್ರಾನ್ಸ್ಗಳ ಒಂದು ಚಲನೆ. ಕಂಡಕ್ಟರ್ ನಲ್ಲಿನ ಎಲೆಕ್ಟ್ರಾನ್ಸ್ಗಳ ಒಂದು ಚಲನೆ ವಿದ್ಯುತ್ ಪ್ರವಾಹ ಆಗಿರುತ್ತೆ. ಈ ಒಂದು ವಿದ್ಯುತ್ ಪ್ರವಹಿಸುವಿಕೆಗೆ ಇರುವಂತಹ ಒಂದು ದಾರಿಯೇ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹಾಗಾದ್ರೆ ಇದು ಯಾವ ಯಾವ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಗಳನ್ನ ಹೊಂದಿರುತ್ತೆ ಅಂದ್ರೆ ಲೈಟ್ ಬಲ್ಬ್, ರೆಸಿಸ್ಟರ್, ಸ್ವಿಚ್ ಮತ್ತೆ ಬ್ಯಾಟ್ರಿ. ಬ್ಯಾಟ್ರಿಯ ಒನ್ ಎಂಡ್ಗೆ ಪಾಸಿಟಿವ್ ಇದ್ರೆ ಮತ್ತೊಂದು ಎಂಡ್ಗೆ ನೆಗೆಟಿವ್ ಇರುತ್ತೆ. ಪಾಸಿಟಿವ್ಗೆ ಆನೋಡ್ ಅಂತ ಕರಿತೀವಿ, ನೆಗೆಟಿವ್ಗೆ ಕ್ಯಾಥೋಡ್ ಅಂತ ಕರಿತೀವಿ. ಹಾಗಾದ್ರೆ ಎಲೆಕ್ಟ್ರಾನ್ಸ್ಗಳು ಯಾವ ಕಡೆಯಿಂದ ಅಂದ್ರೆ ನೆಗೆಟಿವ್ ದಿಂದ ಮೂವ್ ಆಗ್ತಾವ ಅಥವಾ ಪಾಸಿಟಿವ್ ದಿಂದ ಮೂವ್ ಆಗ್ತಾವ ಅಂತ ಕೇಳಿದ್ರೆ ಎಲೆಕ್ಟ್ರಾನ್ಸ್ಗಳ ಚಲನೆ ಯಾವಾಗಲೂ ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಇವುಗಳ ಚಲನೆ ಯಾವಾಗಲೂ ನೆಗೆಟಿವ್ ಟು ಪಾಸಿಟಿವ್. ಯಾಕೆ ನೆಗೆಟಿವ್ ಟು ಪಾಸಿಟಿವ್ ಅಂತ ಕೇಳಿದ್ರೆ, ಒಂದು ಪರಮಾಣುವನ್ನ ಗಮನಿಸಿದಾಗ ಪರಮಾಣುವಿನ ಮಧ್ಯೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳಿರ್ತವೆ. ಇವುಗಳ ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಸುತ್ತಿರ್ತವೆ. ಈ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಅನ್ನ ಹೊಂದಿರ್ತವೆ, ಋಣಾತ್ಮಕ ಆವೇಶವನ್ನ ಹೊಂದಿರ್ತವೆ. ಸೊ ಎಲೆಕ್ಟ್ರಾನ್ಸ್ಗಳ ಒಂದು ಚಲನೆ ನೆಗೆಟಿವ್ ಟು ಪಾಸಿಟಿವ್ ಆಗಿರುತ್ತೆ. ಅದೇ ಕರೆಂಟ್ ನ ಒಂದು ಚಲನೆ ಯಾವ ಕಡೆಯಿಂದ ಯಾವ ಕಡೆ ಇರುತ್ತೆ ಅಂದ್ರೆ ಪಾಸಿಟಿವ್ ಟು ನೆಗೆಟಿವ್. ಕರೆಂಟ್ ನ ಚಲನೆ ಪಾಸಿಟಿವ್ ಟು ನೆಗೆಟಿವ್, ಅದೇ ಎಲೆಕ್ಟ್ರಾನ್ಸ್ಗಳ ಚಲನೆ ನೆಗೆಟಿವ್ ಟು ಪಾಸಿಟಿವ್ ಆಗಿರುತ್ತೆ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು. ಫ್ರೆಂಡ್ಸ್, ಈಗಾಗಲೇ ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಮತ್ತೆ SSLC ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್, ಇವುಗಳನ್ನು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ಈ ರೀತಿಯಾದ ಚಿಹ್ನೆ ಇದ್ರೆ ವಿದ್ಯುತ್ ಮಂಡಲದಲ್ಲಿ ಅದು ವಿದ್ಯುತ್ ಕೋಶದ ಒಂದು ಚಿಹ್ನೆ ಆಗಿರುತ್ತೆ. ಈ ಒಂದು ಚಿಹ್ನೆ ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೆಲ್ಗಳ ಒಂದು ಜೋಡಣೆ ಆಗಿರುತ್ತೆ. ಇದು ತೆರೆದ ಸ್ವಿಚ್ ನ ಒಂದು ಚಿಹ್ನೆ. ತೆರೆದ ಸ್ವಿಚ್ ಇದ್ರೆ ಅಲ್ಲಿ ಲೈಟ್ ಆಫ್ ಆಗಿರುತ್ತೆ. ಅದೇ ಮುಚ್ಚಿದ ಸ್ವಿಚ್ ಇದ್ರೆ ಈ ರೀತಿಯಾದ ಸ್ವಿಚ್, ಅಲ್ಲಿ ಲೈಟ್ ಆನ್ ಆಗಿರುತ್ತೆ. ತೆರೆದ ಸ್ವಿಚ್ ಇದ್ರೆ ಲೈಟ್ ಆಫ್, ಮುಚ್ಚಿದ ಸ್ವಿಚ್ ಇದ್ರೆ ಅಲ್ಲಿ ಲೈಟ್ ಆನ್ ಆಗಿರುತ್ತೆ. ಇಲ್ಲಿ ಎರಡು ತಂತಿಗಳು ಸೇರುವಂತಹ ಸ್ಥಳದ ಚಿಹ್ನೆ ಇದು. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿರುವಂತಹ ವಿದ್ಯುತ್ ಬಲದ ಚಿಹ್ನೆ ಇದಾಗಿರುತ್ತೆ. ಇದು ರೆಸಿಸ್ಟೆನ್ಸ್ ನ ಚಿಹ್ನೆ. ರೆಸಿಸ್ಟೆನ್ಸ್ ಅಂದ್ರೆ ಎಲೆಕ್ಟ್ರಾನ್ಗಳ ಒಂದು ಚಲನೆಗೆ ಅಡ್ಡಿಪಡಿಸುವಂತದ್ದು. ಈ ಎಲೆಕ್ಟ್ರಾನ್ಸ್ಗಳ ಚಲನೆಗೆ ಅಡ್ಡಿಪಡಿಸುವಂತಹ ರೆಸಿಸ್ಟೆನ್ಸ್ ಅನ್ನ ಅಥವಾ ರೋಧವನ್ನ ಹೆಚ್ಚು ಕಡಿಮೆ ಮಾಡಲು ಬಳಸುವಂತಹ ಸಾಧನನೇ ರಿಯೋಸ್ಟಾಟ್. ರಿಯೋಸ್ಟಾಟ್ ನ ಚಿಹ್ನೆ ಇದಾಗಿರುತ್ತೆ. ಹಾಗೆ ಅಮ್ಮೀಟರ್. ಅಮ್ಮೀಟರ್ ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿರುವಂತಹ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಳತೆ ಮಾಡುವಂತಹ ಸಾಧನ. ಈ ಅಮ್ಮೀಟರ್ ಅನ್ನ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಸರಣಿಯಲ್ಲಿ ಜೋಡಣೆ ಮಾಡಿರ್ತಾರೆ. ಅಂದ್ರೆ ಒಂದೇ ಲೈನ್ ನಲ್ಲಿ ಒಂದೇ ವೈರ್ ಅಲ್ಲಿ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಇದು ಸೀರೀಸ್ ಕನೆಕ್ಷನ್ ಆಗಿರುತ್ತೆ ಅಮ್ಮೀಟರ್. ಅದೇ ವೋಲ್ಟ್ ಮೀಟರ್, ಇದು ವೋಲ್ಟೇಜ್ ಅನ್ನ ಅಳತೆ ಮಾಡುವಂತಹ ಸಾಧನ. ಇದನ್ನ ಇನ್ನೊಂದು ವೈರ್ ಮೂಲಕ ಕನೆಕ್ಷನ್ ಕೊಟ್ಟಿರ್ತಾರೆ. ಅಂದ್ರೆ ರೆಸಿಸ್ಟೆನ್ಸ್ ಗೆ ಇದು ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತೆ. ವೋಲ್ಟ್ ಮೀಟರ್ ಇದು ಪ್ಯಾರಲಲ್ ಕನೆಕ್ಷನ್. ಅದೇ ಸೀರೀಸ್ ಕನೆಕ್ಷನ್ ಯಾವ್ದಾಗಿರುತ್ತೆ? ಅಮ್ಮೀಟರ್. ಅಮ್ಮೀಟರ್ ಸೀರೀಸ್ ಕನೆಕ್ಷನ್, ವೋಲ್ಟ್ ಮೀಟರ್ ಪ್ಯಾರಲಲ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಪ್ಯಾರಲಲ್ ಸರ್ಕ್ಯೂಟ್, ಸೀರೀಸ್ ಸರ್ಕ್ಯೂಟ್ ಇದು ಸರಣಿ ಜೋಡಣೆ. ಈ ಜೋಡಣೆಯಲ್ಲಿ ಒಂದು ರೋಧವನ್ನ ಇನ್ನೊಂದು ರೋಧದೊಂದಿಗೆ ಒಂದು ಲೈನ್ ಅಥವಾ ಒಂದು ವೈರ್ ಮೂಲಕ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಪ್ಯಾರಲಲ್ ಸರ್ಕ್ಯೂಟ್ ನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೈರ್ ಅನ್ನ ಬಳಸಿ ಸಮಾಂತರವಾಗಿ ರೋಧಗಳಿಗೆ ಜೋಡಣೆಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಒಂದೇ ಒಂದು ವೈರ್ ಅನ್ನ ಬಳಸಿರ್ತಾರೆ. ಆ ಒಂದು ವೈರ್ ಮೂಲಕ ಎಲೆಕ್ಟ್ರಾನ್ಸ್ಗಳ ಚಲನೆ ಆಗೋದ್ರಿಂದ ಅಲ್ಲಿ ಚಲನೆಗೆ ಅಡ್ಡಿ ಉಂಟಾಗಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ. ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ ಅಂದ್ರೆ ಚಲನೆಗೆ ಅಡ್ಡಿ ಉಂಟಾದಾಗ. ಚಲನೆಗೆ ಅಡ್ಡಿ ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇದೆ. ಇನ್ನು ಪ್ಯಾರಲಲ್ ಸರ್ಕ್ಯೂಟ್ ನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೈರ್ಗಳನ್ನ ಬಳಸಿರೋದ್ರಿಂದ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಎಲ್ಲಾ ದಿಕ್ಕಿಗೆ ಹರಿಯೋದ್ರಿಂದ ಅಲ್ಲಿ ಚಲನೆಗೆ ಯಾವುದೇ ರೀತಿಯಾದ ಅಡ್ಡಿ ಉಂಟಾಗೋದಿಲ್ಲ.
ಅಂದ್ರೆ ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಇರುತ್ತೆ, ಎಲೆಕ್ಟ್ರಿಕ್ ಫ್ಲೋ ಜಾಸ್ತಿ ಇರುತ್ತೆ, ವಿದ್ಯುತ್ ಪ್ರವಾಹ ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಎಲ್ಲಿ? ಪ್ಯಾರಲಲ್ ಸರ್ಕ್ಯೂಟ್ ನಲ್ಲಿ. ಇನ್ನು ಸಿರೀಸ್ ಸರ್ಕ್ಯೂಟ್ ನಲ್ಲಿ ಯಾವುದಾದ್ರೂ ಒಂದು ವೈರ್ ಕಟ್ ಆದ್ರೆ ಆ ಒಂದು ಸರ್ಕ್ಯೂಟ್ ನಲ್ಲಿ ಇರುವಂತಹ ಎಲ್ಲಾ ಬಲ್ಬ್ಗಳು ಸುಟ್ಟು ಹೋಗ್ತವೆ. ಎಲ್ಲಿ? ಸಿರೀಸ್ ಸರ್ಕ್ಯೂಟ್ ನಲ್ಲಿ. ಯಾಕೆ? ಕೇವಲ ಒಂದೇ ವೈರ್ ಮೂಲಕ ಕನೆಕ್ಷನ್ ಅನ್ನ ಕೊಟ್ಟಿರೋದ್ರಿಂದ. ಇನ್ನು ಪ್ಯಾರಲಲ್ ಸರ್ಕ್ಯೂಟ್ ನಲ್ಲಿ ಯಾವುದಾದ್ರೂ ಒಂದು ವೈರ್ ಕಟ್ ಆದ್ರೆ ಆ ವೈರ್ಗೆ ಅಟ್ಯಾಚ್ ಆಗಿರುವಂತಹ ಬಲ್ಬ್ ಮಾತ್ರ ಸುಟ್ಟು ಹೋಗುತ್ತೆ, ಉಳಿದ ಬಲ್ಬ್ಗಳು ಸುಟ್ಟು ಹೋಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಬಲ್ಬ್ಗಳು ಕೂಡ ಒಂದೊಂದು ಘಟಕವನ್ನ ಹೊಂದಿರೋದ್ರಿಂದ, ಒಂದೊಂದು ಸರ್ಕ್ಯೂಟ್ ಅನ್ನ ಹೊಂದಿರೋದ್ರಿಂದ ಇಲ್ಲಿ ಯಾವುದೇ ಎಲ್ಲಾ ಬಲ್ಬ್ಗಳು ಸುಟ್ಟು ಹೋಗೋದಿಲ್ಲ, ಕೇವಲ ಆ ಒಂದು ವೈರ್ಗೆ ಅಟ್ಯಾಚ್ ಆಗಿರುವಂತಹ ಬಲ್ಬ್ ಮಾತ್ರ ಸುಟ್ಟು ಹೋಗುತ್ತೆ. ಇದು ಪ್ಯಾರಲಲ್ ಸರ್ಕ್ಯೂಟ್ ಮತ್ತೆ ಸಿರೀಸ್ ಸರ್ಕ್ಯೂಟ್ ಇರುವಂತಹ ವ್ಯತ್ಯಾಸ. ಸರಣಿ ಕ್ರಮದಲ್ಲಿ ಅಥವಾ ಸಿರೀಸ್ ಸರ್ಕ್ಯೂಟ್ ನಲ್ಲಿರುವಂತಹ ಒಟ್ಟು ರೋಧವನ್ನ ಕಂಡುಹಿಡಿಯಲು ಉಪಯೋಗಿಸುವಂತಹ ಸೂತ್ರ RS = R1 + R2 + R3 + R4. ಅವ್ರು ಎಷ್ಟಾದ್ರೂ ರೋಧವನ್ನ ಕೊಡ್ಲಿ, ಆ ಎಲ್ಲಾ ರೋಧಗಳ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಇನ್ನು ಸಮಾಂತರ ಕ್ರಮದಲ್ಲಿ ಅಥವಾ ಪ್ಯಾರಲಲ್ ಸರ್ಕ್ಯೂಟ್ ನಲ್ಲಿರುವಂತಹ ಒಟ್ಟು ರೋಧವನ್ನ ಕಂಡುಹಿಡಿಯಲು ಉಪಯೋಗಿಸುವಂತಹ ಸೂತ್ರ 1/Rp = 1/R1 + 1/R2 + 1/R3 + 1/R4. ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸೋಣ. 2 ಓಮ್ ಮತ್ತು 4 ಓಮ್ ರೋಧವುಳ್ಳ ಎರಡು ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧ ಕಂಡುಹಿಡಿಯಿರಿ. ಇಲ್ಲಿ ಸರಣಿಯಲ್ಲಿ ಜೋಡಿಸಿದಾಗ ಅಂತ ಕೊಟ್ಟಿರೋದ್ರಿಂದ ನಾವು RS = R1 + R2 ಈ ಒಂದು ಸೂತ್ರವನ್ನ ತೆಗೆದುಕೊಳ್ಬೇಕು. ಸೊ R1 ಎಷ್ಟಿದೆ? 2 ಓಮ್, ಕೇವಲ 2 ರೋಧಗಳನ್ನ ಕೊಟ್ಟಿದ್ದಾರೆ. R2 4 ಓಮ್. ಸೊ R1 2, R2 4, ಟೋಟಲ್ 2 + 4 6. ಸೊ ಸರಣಿಯಲ್ಲಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧ ಎಷ್ಟೆಂದರೆ 6 ಓಮ್. 5 ಓಮ್, 10 ಓಮ್ ಮತ್ತು 30 ಓಮ್ ರೋಧವುಳ್ಳ 3 ರೋಧಗಳನ್ನ ಸಮಾನಾಂತರವಾಗಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧ ಕಂಡುಹಿಡಿಯಿರಿ. ಇಲ್ಲಿ ಸಮಾನಾಂತರವಾಗಿ ಕೊಟ್ಟಿರೋದ್ರಿಂದ 1/Rp = 1/R1 + 1/R2 + 1/R3 ಈ ಒಂದು ಸೂತ್ರವನ್ನ ಉಪಯೋಗಿಸಬೇಕು. ಇಲ್ಲಿ ಕೇವಲ 3 ರೋಧಗಳನ್ನ ಕೊಟ್ಟಿದ್ದಾರೆ. R1 = 5 ಓಮ್, R2 = 10 ಓಮ್, R3 = 30 ಓಮ್. 1/5, 1/10, 1/30. 5, 10, 30ರ ಲಸ 30. 5 6 30, 1 6 6, 10 3 30, 3 1 3, 30 1 30, 1 1 1. ಸೊ 6 + 3 9, 9 + 1 10, 10 ಡಿವೈಡೆಡ್ ಬೈ 30, 10 1 10, 10 3 30. 1/Rp = 1/3. ಸೊ Rp = 3 ಓಮ್. ಸಮಾನಾಂತರವಾಗಿ ಜೋಡಿಸಿದಾಗ ಬರುವಂತ ಒಟ್ಟು ರೋಧ 3 ಓಮ್. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ 4 ಓಮ್ ರೋಧವನ್ನ ಹೊಂದಿರುವ ವಾಹಕವನ್ನ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಇಲ್ಲಿ 20 ಓಮ್ ವಿದ್ಯುತ್ ದೀಪದ ರೋಧ 20 ಓಮ್, ಹಾಗೆ 4 ಓಮ್ನ ರೋಧವನ್ನ ಹೊಂದಿರುವಂತಹ ವಾಹಕವನ್ನ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಕಂಡುಹಿಡಿಯಬೇಕಾಗಿರೋದು ಮಂಡಲದ ಒಟ್ಟು ರೋಧ, ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹ, ಹಾಗೆ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರ. ಈ ಒಂದು ಸರ್ಕ್ಯೂಟ್ ಸಿರೀಸ್ ಸರ್ಕ್ಯೂಟ್ ಆಗಿದೆ. ಸೊ ಕೊಟ್ಟಿರೋದನ್ನ ಮೊದಲು ಬರ್ಕೊಳ್ಳೋಣ. ವಿದ್ಯುತ್ ದೀಪದ ರೋಧ 20 ಓಮ್. ಸರಣಿಯ ಕ್ರಮದಲ್ಲಿ ಜೋಡಿಸಿದಂತಹ ವಾಹಕದ ರೋಧ, ಸರಣಿಯಲ್ಲಿ ಜೋಡಿಸಿದ ವಾಹಕದ ರೋಧ 4 ಓಮ್. ಇದು R1 ಆಗಿರ್ಲಿ, ಇದು R2 ಆಗಿರ್ಲಿ. ಈಗ ಮಂಡಲದ ಒಟ್ಟು ರೋಧವನ್ನ ಕಂಡುಹಿಡಿಯೋಣ. ಮಂಡಲದ ಒಟ್ಟು ರೋಧ ಸಿರೀಸ್ ಸರ್ಕ್ಯೂಟ್ ನಲ್ಲಿರೋದ್ರಿಂದ RS = R1 + R2 ಈ ಒಂದು
ಸೂತ್ರವನ್ನು ಉಪಯೋಗಿಸಬೇಕು. RS is equal to R1 plus R2. R1 ಎಷ್ಟಿದೆ 20, R2 4 ಓಮ್. ಸೊ 24 ಓಮ್. ಮಂಡಲದಲ್ಲಿರುವಂತಹ ಒಟ್ಟು ರೋಧ 24 ಓಮ್. ಸೊ ವಿಭವಾಂತರ ಎಷ್ಟು ಕೊಟ್ಟಿದ್ದಾರೆ? ಎರಡು ಬಿಂದುಗಳ ನಡುವಿನ ವಿಭವಾಂತರ 6 ವೋಲ್ಟ್. ಸೊ ಇದನ್ನ ಬಳಸಿಕೊಂಡು ನಾವು ಏನನ್ನ ಕಂಡುಹಿಡಿಬೇಕಂದ್ರೆ ಕರೆಂಟ್, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ V is equal to RI. I is equal to V by R. V ಎಷ್ಟಿದೆ 6, ಒಟ್ಟು ರೋಧ 24, 6 ವೋಲ್ಟ್ 24 ಓಮ್. ಸೊ 1/4, 6 1s are 6 4s are. So 0.25 ampere. I is equal to 0.25 ampere. Next, ವಿದ್ಯುತ್ ದೀಪದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಬೇಕು. ಕಂಡುಹಿಡಿಯಲು ವಿದ್ಯುತ್ ದೀಪದ ವಿಭವಾಂತರ ಕಂಡುಹಿಡಿಯಲು V is equal to V1 is equal to RI, ಈ ಒಂದು ಫಾರ್ಮುಲಾವನ್ನು ಬಳಸಿಕೊಂಡು ಕಂಡುಹಿಡಿಯೋಣ. R is equal to 20 ಓಮ್. ವಿದ್ಯುತ್ ದೀಪದ ರೋಧ ಎಷ್ಟಿದೆ 20 ಓಮ್. ಹಾಗೆ ಕರೆಂಟ್ 0.25 ಆಂಪಿಯರ್. ಆನ್ಸರ್ V1 is equal to 5 ವೋಲ್ಟ್. ಇದು ವಿದ್ಯುತ್ ದೀಪದ ನಡುವಿನ ವಿಭವಾಂತರ. ಈಗ ವಾಹಕದ ತುದಿಗಳ ನಡುವಿನ ವಿಭವಾಂತರ ಕಂಡುಹಿಡಿಯಬೇಕು. V2 is equal to R2, ಇದು R1, R2 into I. R2 ಎಷ್ಟಿದೆ 4 into 0.25. ಸೊ 4 into 0.25 ಅಂದರೆ 1 ವೋಲ್ಟ್. V2 is equal to 1 ವೋಲ್ಟ್. ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಪ್ರಾಬ್ಲಮ್ಸ್ಗಳನ್ನು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.